ಹುಬ್ಬಳ್ಳಿಯಲ್ಲಿ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ ಪುಷ್ಕರಣಿ ವಿವಾದ. ವಿವಾದಿತ ಸ್ಥಳದಲ್ಲಿ ಹಿಂದೂ ಸಂಘಟನೆ ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡಿದ್ದಾರೆ. ಬ್ಯಾರಿಕೇಡ್ ಹಾಕಿ ತಡೆಯೋಕೆ ಮುಂದಾಗ್ಬಿಟ್ರು ಪೊಲೀಸರು. ಪ್ರತಿಭಟನಾಕಾರರು ಪೊಲೀಸರ ಮಧ್ಯೆ ತಳ್ಳಾಟ ನೂಕಾಟ ನಡೆದಿದೆ. ಈ ವೇಳೆ ಮಹಿಳಾ ಹೋಮ್ ಗಾರ್ಡ್ ಸಿಬ್ಬಂದಿಗೆ ಗಾಯ ಕೂಡ ಆಯಿತು. ಮಹಿಳಾ ಪ್ರತಿಭಟನಾಕಾರನ ವಶಕ್ಕೆ ಪಡೆಯುವಾಗ ಹಲ್ಲೆ ಆಗಿದೆಯಂತೆ. ಈ ವೇಳೆ ಮಹಿಳಾ ಹೋಮ್ ಗಾರ್ಡ್ ಸಿಬ್ಬಂದಿಗೆ ಗಾಯ ಆಗಿದೆ. ಇನ್ನು ಹೋರಾಟಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸಾಥನ್ನು ಕೊಟ್ಟರು. ಆಸಾರುವಣಿಯ ಭವಾನಿ ಶಂಕರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟರು. ಹಿಂದೂ ಸಂಘಟನೆಗಳ ಪ್ರತಿಭಟನೆ ಹಿನ್ನೆಲೆ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದೆ. ಹಾಗಾದರೆ ಏನಿದು ಪುಷ್ಕರಣಿ ವಿವಾದ? ಭವಾನಿ ಶಂಕರ ದೇವಸ್ಥಾನ ಬಳಿ ರಸ್ತೆ ನಿರ್ಮಾಣಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಹಳೆ ಹುಬ್ಬಳ್ಳಿಯ ಆಸರ್ ಹೊಂಡದಲ್ಲಿ ರಸ್ತೆ ನಿರ್ಮಾಣ ಮಾಡಿದ್ದಾರೆ. ಅನಧಿಕೃತ ರಸ್ತೆ ತೆರವಿಗೆ ಹಿಂದೂ ಸಂಘಟನೆಗಳು ಬಿಗಿಪಟ್ಟನ ಹಿಡಿದಿವೆ. ರಸ್ತೆ ಕಿತ್ತು ಹಾಕ್ತೀವಿ ಅಂತ ಸವಾಲು ಕೂಡ ಹಾಕಿದ್ದಾವೆ ಹಿಂದೂ ಪರ ಸಂಘಟನೆಗಳು. ಪ್ರತಿಭಟನೆಯಲ್ಲಿ ಬಿಜೆಪಿ ಶಾಸಕರು, ಹಿಂದೂ ಸಂಘಟನೆ ಹಾಗೆ ಭಕ್ತರು ಕೂಡ ಭಾಗಿಯಾಗಿದ್ದರು. ರಸ್ತೆ ತೆರವಿಗೆ ಬಿಡಲ್ಲ ಅಂತ ಮುಸ್ಲಿಂ ಸಮುದಾಯದವರು ಹೇಳುತ್ತಿದ್ದಾರೆ. ಅತ್ಯಂತ ಸೂಕ್ಷ್ಮ ಜಾಗದಲ್ಲಿ ಈ ವಿವಾದ ತಲೆ ಎತ್ತಿದೆ. ಹೀಗಾಗಿ BNSS 163 ಅಡಿ ಸೆಕ್ಷನ್ ಕಾಯ್ದೆಯಡಿ ನಿಷೇಧಾಜ್ಞೆ ಜಾರಿ ಮಾಡಿದ್ದಾರೆ. ಬೃಹತ್ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ ಹಿಂದೂ ಸಂಘಟನೆಯವರು. ಅನೇಕ ಕಡೆ ರೋಡ್ ಹಾಕಿರಿ ಅಂತ ಹೇಳಿ ನಾನು ಅರವಿಂದ್ ಅವರು ಪ್ರದೀಪ್ ಅವರು ಇಟ್ಕೊಂಡು ವಿಧಾನಸೌಧ ಅಧಿವೇಶನದಾಗ ಶಂಕ ಹೊಡೆದೇವೆ. ರೋಡ್ ಮಾಡ್ರಿ ಅಂತ ಹೇಳಿ. ಆದ್ರ ರಾತ್ರಿ ನವಲೂರು ಹೇಳಿದ ಅಂತ ಹೇಳಿ 25 ಲಕ್ಷ ಹಾಕೊಂಡು ಅಲ್ಲಿ ರಾತ್ರಿ ರೋಡ್ ಮಾಡಕ್ ಹೋಗುವಂತ ವ್ಯವಸ್ಥೆ ಇವತ್ತು ಆಗ್ತಾ ಇದೆ. ಅಂದ್ರೆ ನಮ್ಮ ಕಮಿಷನರ್ ಅವ್ರಿಗೆ, ಕಾರ್ಪೊರೇಷನ್ ಕಮಿಷನರ್ ಅವ್ರಿಗೆ ಅವತ್ತೂ ಕೂಡ ನಾವ್ ಹೇಳಿದ್ವಿ, ದಯವಿಟ್ಟು ಇದನ್ನ ರೋಡ್ ಮಾಡಕ್ ಕೊಡ್ಬೇಡ್ರಿ, ಸೂಕ್ಷ್ಮವಾಗಿರ್ತಕ್ಕಂಥ ಪ್ರದೇಶ ಐತಿ, ದಯವಿಟ್ಟು ಇದರಲ್ಲಿ ಕೈ ಹಾಕಕ್ ಹೋಗ್ಬೇಡ್ರಿ ಅಂತ ಹೇಳಿದಾಗೂ ಕೂಡ ನಿಲ್ಲಿಸ್ತೀನಿ ಅಂತ ಹೇಳಿ 80% ಮಾಡಿ ನಿಲ್ಸುವಂತ ಕೆಲಸವನ್ನು ಇವತ್ತು ಮಾಡ್ಯಾರ. ಇನ್ನು 20% ಯಾಕೆ ನೋಡ್ತೇವೆ ಮುಂದೆ ಒಳ್ಳೆ ವಾಪಸ್. ಇವತ್ತು ನಾನು ಬಹಳ ಸ್ಪಷ್ಟವಾಗಿ ಹೇಳಕ್ ಇಚ್ಛೆ ಪಡ್ತೇನೆ, ಕಾರ್ಪೊರೇಷನ್ ಕಮಿಷನರ್ ಇದನ್ನ ಮೊದಲು ಅರ್ಥ ಮಾಡ್ಕೋಬೇಕಾಗಿತ್ತು. ಆ ಯಾವ ಜಾಗ ಇವತ್ತು ಪುಷ್ಕರಣಿ ಜಾಗ ಐತಿ, ದೇವಸ್ಥಾನದ ಜಾಗ ಯಾವ್ದೈತಿ, ಆ ಜಾಗ ಪುರಾತತ್ವ ಇಲಾಖೆ ಅಡಿಯಲ್ಲಿ ಬರುವಂತದೈತಿ. ಪುರಾತತ್ವ ಇಲಾಖೆಯಲ್ಲಿ ಯಾವ ದೇವಸ್ಥಾನಗಳೇ ಗೊತ್ತಾದ, ರಾಜ್ಯದಿರ್ಲಿ ಅಥವಾ ಕೇಂದ್ರದಿರ್ಲಿ, ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ಮಾನದಂಡಗಳಿದಾವೆ. ಅನೇಕ ಕಡೆ ರೋಡ್ ಹಾಕಿರಿ ಅಂತ ಹೇಳಿ ನಾನು ಅರವಿಂದ್ ಅವರು ಪ್ರದೀಪ್ ಅವರು ಇಟ್ಕೊಂಡು ವಿಧಾನಸೌಧ ಅಧಿವೇಶನದಾಗ ಶಂಕ ಹೊಡೆದೇವೆ. ರೋಡ್ ಮಾಡ್ರಿ ಅಂತ ಹೇಳಿ. ಆದ್ರ ರಾತ್ರಿ ನವಲೂರು ಹೇಳಿದ ಅಂತ ಹೇಳಿ 25 ಲಕ್ಷ ಹಾಕೊಂಡು ಅಲ್ಲಿ ರಾತ್ರಿ ರೋಡ್ ಮಾಡಕ್ ಹೋಗುವಂತ ವ್ಯವಸ್ಥೆ ಇವತ್ತು ಆಗ್ತಾ ಇದೆ. ಅಂದ್ರೆ ನಮ್ಮ ಕಮಿಷನರ್ ಅವ್ರಿಗೆ, ಕಾರ್ಪೊರೇಷನ್ ಕಮಿಷನರ್ ಅವ್ರಿಗೆ ನೋಡಿ, ಈಗ ಈ ಪುಷ್ಕರಣಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಐತಿಹಾಸಿಕವಾದಂಥ ಒಂದು ದೇವಸ್ಥಾನ ಇದೆ. ಅಲ್ಲಿ ಮುಸ್ಲಿಮರು ಇದ್ದಾರೆ, ಹಿಂದೂಗಳು ಇದ್ದಾರೆ. ಭವಾನಿ ಶಂಕರ ದೇವಸ್ಥಾನ ಏನಿದೆ ಅದು ವಿವಾದಿತ ಜಾಗ, ಸೂಕ್ಷ್ಮ ಪ್ರದೇಶ. ಅಲ್ಲಿ ಪಾಲಿಕೆ ಕಮಿಷನರ್ ಹೇಗೆ ಅವಕಾಶವನ್ನು ಮಾಡಿಕೊಟ್ರು, ಅದು ಪುಷ್ಕರಣಿಯನ್ನು ಮುಚ್ಚಿ ಅದರ ಮೇಲೆ ರಸ್ತೆಯನ್ನು ಮಾಡಿದ್ದಾರೆ, ಕಾಂಕ್ರೀಟ್ ರಸ್ತೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಈಗ BJP ನಾಯಕರದ್ದು, ಹಾಗೆ ಹಿಂದೂ ಸಂಘಟನೆಯವ್ರದ್ದು. ಅದೇನೇ ಇದ್ರೂ ಕೂಡ ಕಾನೂನಾತ್ಮಕವಾಗಿ ಬಗೆಹರಿಬೇಕು. ನಾವು ಬಹಳ ಈ ಅಲಹಾಬಾದು ಕೆಲವೊಂದಿಷ್ಟು ಮಸೀದಿಗಳ ಕಾಂಟ್ರವರ್ಸಿ ಆಗಿರ್ಬೋದು, ಕೆಲವೊಂದು ದೇವಸ್ಥಾನಗಳ ವಿವಾದದ ಕೇಸ್ಗಳನ್ನು ಕೂಡ ನೋಡಿದಾಗ ಈ ರೀತಿ ಕೋಮು ದಳ್ಳೂರಿಯನ್ನು ಹಬ್ಬಿಸೋದಕ್ಕಿಂತ ಅಥವಾ ಪರಸ್ಪರವಾಗಿ ಗಲಾಟೆ ಮಾಡಿಕೊಳ್ಳೋಕ್ಕಿಂತ ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ಇದೆಲ್ಲವನ್ನು ಕೂಡ ಬಗೆಹರಿಸಬೇಕು. ಇಲ್ಲದೇ ಇದ್ದರೆ ಏನಾಗುತ್ತೆ, ಪರಸ್ಪರ ಪ್ರಚೋದನೆಗೊಳಗಾಗಿ ಅಲ್ಲಿ ಗಲಾಟೆಗಳಾಗುವಂಥ ಸಾಧ್ಯತೆಗಳಿರ್ತವೆ. ಭಾರೀ ಬಿಗಿ ಬಂದೋಬಸ್ತನ್ನು ಕೂಡ ಈಗ ದೇವಸ್ಥಾನದ ಸುತ್ತಮುತ್ತ ಕೈಗೊಳ್ಳಲಾಗಿದೆ. ಆ ಒಂದು ದೇವಸ್ಥಾನದ ಜಾಗ ಯಾರಿಗೆ ಸೇರಿದ್ದು, ಅಲ್ಲಿ ಇಂದಿನ ಒಂದು ಪತ್ರಗಳು ಏನಿದ್ದಾವೆ ಪುರಾತತ್ವ ಇಲಾಖೆಗೆ ಸೇರಿದ್ದೇ ಆದರೆ ಅಲ್ಲಿ ಯಾವುದೇ ಕಾರಣಕ್ಕೂ ಖಾಸಗಿ ವ್ಯಕ್ತಿಗಳಿಗೆ ಯಾರೇ ಇದ್ದರೂ ಕೂಡ ಅಲ್ಲಿ ಪ್ರವೇಶ ಇರೋದಿಲ್ಲ.
ಅದನ್ನು ಪುರಾತತ್ವ ಇಲಾಖೆನೇ ನೋಡ್ಕೊಳ್ಬೇಕಾಗತ್ತೆ. ಹಾಗಾಗಿನೇ ಅಲ್ಲಿ ಕೂಲಂಕುಷವಾಗಿ ಅದರ ಬಗ್ಗೆ ಅಧ್ಯಯನ ಮಾಡುವಂಥ ಒಂದು ಕೆಲಸ ಆಗಬೇಕಾಗಿದೆ. ಈ ನಿಟ್ಟಿನಲ್ಲಿ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಕೂಡ ದೇವಸ್ಥಾನಕ್ಕೆ ಅಂದರೆ ಆ ಪುಷ್ಕರಣಿಯನ್ನು ರಸ್ತೆ ಮಾಡಿದರೆ ಅದನ್ನು ಒಡೆದು ಹಾಕ್ತೀವಿ ಅಂತ ಸವಾಲು ಹಾಕಿದ್ದಾರೆ. ಯಾವುದೇ ಕಾರಣಕ್ಕೂ ಇದನ್ನು ಒಡೆಗೆ ಬಿಡೋದಿಲ್ಲ ಅಂಥೇಳಿ ಅಲ್ಲಿ ಮುಸ್ಲಿಂ ಸಮುದಾಯವರು ಪಟ್ಟು ಹಿಡಿದು ಕೂತಿದ್ದಾರೆ. ಬಟ್ ಇಲ್ಲಿ ಗಲಾಟೆ ಆಗೋದು ಬೇಡ, ಇದನ್ನು ಸೂಕ್ಷ್ಮವಾಗಿ ಬಗೆಹರಿಸಬೇಕು. ಕಮಿಷನರ್ಗೆ ಅಯ್ಯಯ್ಯೋ